ಇವತ್ತು ಹೆಸರುಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ 1 ಕಪ್ ನೋಡಿ ಇದ್ರ ಸೈಜ್ ಇದರಷ್ಟು ಹೆಸರುಬೇಳೆ. ಸೊ ಅದೇ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಈಗ ಅದಕ್ಕೆ ನೆಕ್ಸ್ಟ್ ತುರಿದಿರೋಂಥ ತೆಂಗಿನಕಾಯಿ ಹಾಕ್ಕೊಳ್ಳೋದು. ಸೊ ನೆಕ್ಸ್ಟು ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು. ರುಬ್ಕೊಂಡಾಯಿತು. ಸೊ ನಾನು ಸ್ಟವ್ ಮೇಲೆ ಈಗ ಕುಕ್ಕರ್ನ ಇಟ್ಬಿಟ್ಟು ಬಿಸಿ ಮಾಡಿದ್ದೀನಿ. ಅದಕ್ಕೆ 1-2-3 ಸ್ಪೂನು ಎಣ್ಣೆ ಹಾಕಬೇಕು, ಇಲ್ಲಾಂದರೆ ತುಂಬ ಡ್ರೈ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಅದಕ್ಕೀಗ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ 1-2 ಸ್ಪೂನ್ ತುಪ್ಪ. ನೆಕ್ಸ್ಟ್ ಗೋಡಂಬಿ ಹಾಕ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಕೆಂಪು ಹುರಿದಾದ್ಮೇಲೆ ಈಗ ಈರುಳ್ಳಿ ಹಾಕ್ತೀನಿ. ಖಾರನ ಹಾಕ್ಕೋಬೇಕು. ಒಂದು 1/2 ಸ್ಪೂನು ಮಸಾಲೆ ಪುಡಿ ಹಾಕಬೇಕು, ಗರಂ ಮಸಾಲೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದರಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಉಪ್ಪನ್ನ ಸೇರಿಸ್ತೀನಿ. ನೆಕ್ಸ್ಟ್ ಅದಕ್ಕೆ ಹೆಸರುಬೇಳೆನ ಹಾಕಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣನ್ನು ಹಿಂಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು 1.5 ಲೋಟ 2 ಲೋಟ ನಾವು ಇಟ್ಟಿರೋದ್ರಿಂದ ಅಕ್ಕಿ ಮತ್ತು ಹೆಸರುಬೇಳೆ, ಅದಕ್ಕೆ 1-3 ಲೋಟದಷ್ಟು ನೀರು ಹಾಕಿ ಮುಚ್ಚಿಡಬೇಕು. ಮೆಣಕಾಯಿ ರುಬ್ಕೊಂಡಿದ್ದಾಗ ಅದೇ ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಅದನ್ನು ಕುಕ್ಕರ್ ಮುಚ್ಚಿ 1-3 ವಿಸಿಲ್ ಹಾಕೋವರೆಗೂ ಇಡಬೇಕು. ಬೇಳೆ ಬಾತ್ ಜೊತೆ ನಾನು ಸೌತೆಕಾಯಿ ಮತ್ತು ಒಂದು ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಮೊಸರು ಹಾಕಿ ಮೊಸರು ಬಜ್ಜಿ ಮಾಡ್ತೀನಿ. ಈಗ ಸೌತೆಕಾಯಿ ಸಣ್ಣಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು. ಅದಾದಮೇಲೆ ಮೊಸರು 1/4 ಲೀಟ್ರಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಇದೆಲ್ಲ ಹಾಕ್ಕೊಂಡಿದ್ದ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬರೋಣ. ಇದಕ್ಕೆ ಟೊಮೊಟೊ ಹಾಕಿಲ್ಲ, ಯಾಕೆಂದರೆ ಈಗ ಹೆಸರುಬೇಳೆ ಬಾತಲ್ಲಿ ಸಾಕಷ್ಟು ಹುಳಿ ಇದೆ, ಅದೇ ಸಾಕಾಗುತ್ತೆ. ಇದಕ್ಕೆ ಚೆನ್ನಾಗಿರೋದು ಟೊಮೊಟೊ ಹಾಕಿಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೇಲಿ ಇಷ್ಟ ಆಗ್ತಿರಲ್ಲ ಟೊಮೊಟೊ. ಪಲಾವ್ಗೆಲ್ಲ ಟೊಮೊಟೊ ಹಾಕಿ ಮೊಸರು ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಹೆಸರುಬೇಳೆ ಬಾತಿಗೆ ಈರುಳ್ಳಿ ಮತ್ತು ಸೌತೆಕಾಯಿ ಅಷ್ಟೇ ಸಾಕು. ಮೊಸರು ಬಜ್ಜಿ ತಯಾರಾಯಿತು. ಕುಕ್ಕರ್ ವಿಸಲ್ ಆಗ್ತಾಯಿದೆ. ಈಗ 3 ವಿಸಲ್ ಹಾಕಿದ್ದು ಅದನ್ನು ಆಫ್ ಮಾಡ್ಕೊಂಡು ಕುಕ್ಕರಿಗೆ ಆಫ್ ಮಾಡೋಣ. ಸೊ ಈಗ ಹೆಸರುಬೇಳೆ ಬಾತ್ ಆಗಿದೆ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡಿದರೆ ಮುಗ್ದೋಯ್ತು. ಸೊ ಹೆಸರುಬೇಳೆ ಬಾತ್ ಮೊಸರು ಬಜ್ಜಿ ತಯಾರಾಗಿದೆ. ನೀವು ಮನೇಲಿ ಮಾಡಿಕೊಂಡು ತಿನ್ಬೋದು. ಕ್ವಿಕ್ಕಾಗಿ ಆಗುವಂಥ ತಿಂಡಿ ಇದು. ಇವತ್ತು ಹೆಸರುಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ 1 ಕಪ್ಪು ನೋಡಿ ಇದ್ರ ಸೈಜ್ ಇದರಷ್ಟು ಹೆಸರುಬೇಳೆ. ಸೊ ಅದೇ ಗಾತ್ರದ ಕಪ್ಪಲ್ಲಿ 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸ್ವಲ್ಪ, ತುಪ್ಪ ಸ್ವಲ್ಪ, ತೆಂಗಿನಕಾಯಿ ತುರಿ ಸ್ವಲ್ಪ, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ, ಗೋಡಂಬಿ, ಹಸಿಮೆಣಸು 1 7-8, 1 ಈರುಳ್ಳಿ, 1 ನಿಂಬೆಹಣ್ಣು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟಿಂದ ಎಷ್ಟು ಬೇಗ ಅಡುಗೆ ಮಾಡ್ಬೋದು ಅಂತ ನೋಡಿ ಹೆಸರುಬೇಳೆ ಬಾತ್. ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಈಗ ಅದಕ್ಕೆ ನೆಕ್ಸ್ಟ್ ತುರಿದಿರೋಂಥ ತೆಂಗಿನಕಾಯಿ ಹಾಕ್ಕೊಳ್ಳೋದು. ಸೊ ನೆಕ್ಸ್ಟು ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು. ರುಬ್ಕೊಂಡಾಯಿತು. ಸೊ ನಾನು ಸ್ಟವ್ ಮೇಲೆ ಈಗ ಕುಕ್ಕರ್ನ ಇಟ್ಬಿಟ್ಟು ಬಿಸಿ ಮಾಡಿದ್ದೀನಿ. ಅದಕ್ಕೆ 1-2-3 ಸ್ಪೂನು ಎಣ್ಣೆ ಹಾಕಬೇಕು, ಇಲ್ಲಾಂದರೆ ತುಂಬ ಡ್ರೈ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಅದಕ್ಕೀಗ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ 1-2 ಸ್ಪೂನ್ ತುಪ್ಪ. ನೆಕ್ಸ್ಟ್ ಗೋಡಂಬಿ ಹಾಕ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಕೆಂಪು ಹುರಿದಾದ್ಮೇಲೆ ಈಗ ಈರುಳ್ಳಿ ಹಾಕ್ತೀನಿ.
ಖಾರನ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನು ಮಸಾಲೆ ಪುಡಿ ಹಾಕಬೇಕು, ಗರಂ ಮಸಾಲ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ತೀನಿ. ನೆಕ್ಸ್ಟ್ ಅದಕ್ಕೆ ಹೆಸರುಬೇಳೆನ ಹಾಕಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣನ್ನು ಹಿಂಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು 1.5 ಲೋಟ 2 ಲೋಟ ನಾವು ಇಟ್ಟಿರೋದ್ರಿಂದ ಅಕ್ಕಿ ಮತ್ತು ಹೆಸರುಬೇಳೆ, ಅದಕ್ಕೆ ಒಂದು 3 ಲೋಟದಷ್ಟು ನೀರು ಹಾಕಿ ಮುಚ್ಚಿಡಬೇಕು. ಮೆಣಕಾಯಿ ರುಬ್ಕೊಂಡಿದ್ದರೆ ಅದೇ ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಅದನ್ನು ಕುಕ್ಕರ್ ಮುಚ್ಚಿ ಒಂದು 3 ವಿಸಲ್ ಹಾಕೋವರೆಗೂ ಇಡಬೇಕು. ಬೇಳೆಬಾತ್ ಜೊತೆ ನಾನು ಸೌತೆಕಾಯಿ ಮತ್ತು ಒಂದು ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಮೊಸರು ಹಾಕಿ ಮೊಸರು ಬಜ್ಜಿ ಮಾಡ್ತೀನಿ. ಈಗ ಸೌತೆಕಾಯಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು. ಅದಾದಮೇಲೆ ಮೊಸರು ಒಂದು 1/4 ಲೀಟ್ರಷ್ಟು ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿ ಇದೆಲ್ಲ ಹಾಕ್ಕೊಂಡಿದ್ದೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬರೋಣ. ಈಗ ನಾನು ಟೊಮೊಟೊ ಹಾಕಿಲ್ಲ, ಯಾಕೆಂದರೆ ಈಗ ಹೆಸರುಬೇಳೆಬಾತಲ್ಲಿ ಸಾಕಷ್ಟು ಹುಳಿ ಇದೆ, ಅದೇ ಸಾಕಾಗುತ್ತೆ. ಇದಕ್ಕೆ ಚೆನ್ನಾಗಿರೋದು ಟೊಮೊಟೊ ಹಾಕಿಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೇಲಿ ಇಷ್ಟಪಡಲ್ಲ ಟೊಮೊಟೊ. ಪಲಾವ್ಗೆಲ್ಲ ಟೊಮೊಟೊ ಹಾಕಿ ಮೊಸರು ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಹೆಸರುಬೇಳೆಬಾತಿಗೆ ಈರುಳ್ಳಿ ಮತ್ತು ಸೌತೆಕಾಯಿ ಅಷ್ಟೇ ಸಾಕು. ಅದು ಮೊಸರು ಬಜ್ಜಿ ತಯಾರಾಯಿತು. ಕುಕ್ಕರ್ ವಿಸಲ್ ಆಗ್ತಾಯಿದೆ. ಇದನ್ನು 3 ವಿಸಲ್ ಹಾಕಿದ್ದು ಅದನ್ನು ಆಫ್ ಮಾಡ್ಕೊಂಡು ಕುಕ್ಕರಿಗೆ ಆಫ್ ಮಾಡೋಣ. ಸೊ ಈಗ ಹೆಸರುಬೇಳೆಬಾತ್ ಆಗಿದೆ, ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡಿದರೆ ಮುಗ್ದೋಯ್ತು. ಸೊ ಹೆಸರುಬೇಳೆಬಾತ್ ಮೊಸರು ಬಜ್ಜಿ ತಯಾರಾಗಿದೆ. ನೀವು ಮನೇಲಿ ಮಾಡಿಕೊಂಡು ತಿನ್ಬೋದು. ಕ್ವಿಕ್ಕಾಗಿ ಆಗುವಂಥ ತಿಂಡಿ ಇದು.